ಹಾಯ್ ಗೆಳೆಯರೇ, ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ಪ್ರಶ್ನೆ ಹೀಗಿದೆ ಗೆಳೆಯರೇ, ವಿಸ್ತೀರ್ಣದ ಆಧಾರದ ಮೇಲೆ ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣ ಯಾವುದು? ಆಪ್ಷನ್ ಎ ಕೆಂಪೇಗೌಡ ಬಸ್ ನಿಲ್ದಾಣ, ಆಪ್ಷನ್ ಬಿ ಮೈಲಾದುತುರೈ ಬಸ್ ನಿಲ್ದಾಣ, ಆಪ್ಷನ್ ಸಿ ಕಿಳಂಬಾಕಂ ಚೆನ್ನೈ ಬಸ್ ನಿಲ್ದಾಣ, ಆಪ್ಷನ್ ಡಿ ಕೊಯಮೇಡು ಚೆನ್ನೈ ಬಸ್ ನಿಲ್ದಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಳಂಬಾಕಂ ಬಸ್ ನಿಲ್ದಾಣ. ಇದರ ವಿವರಣೆ, ಇದು 2021ರಲ್ಲಿ ಆರಂಭವಾಯಿತು. ವಿಸ್ತೀರ್ಣ ಸುಮಾರು 88 ಎಕರೆಗಳು. ಡಾಕ್ಟರ್ MGR ಬಸ್ ಟರ್ಮಿನಲ್ ಎಂದು ಕೂಡ ಕರೆಯುತ್ತಾರೆ. ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಒದಗಿಸಿಕೊಟ್ಟ ಯೋಜನೆ ಹೆಸರೇನು? ಆಪ್ಷನ್ ಎ ಶಕ್ತಿ ಯೋಜನೆ, ಆಪ್ಷನ್ ಬಿ ಉಡುಗೊರೆ ಯೋಜನೆ, ಆಪ್ಷನ್ ಸಿ ವಾಯುಮುಕ್ತಿ ಯೋಜನೆ, ಆಪ್ಷನ್ ಡಿ ಜನಶಕ್ತಿ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಜೂನ್ 11, 2023ರಂದು ಆರಂಭಿಸಿತ್ತು. ಇದು ರಾಜ್ಯದ ಒಳಗಿನ ಪ್ರಯಾಣಕ್ಕೆ ಮಾತ್ರ. ಮುಂದಿನ ಪ್ರಶ್ನೆ ಹೀಗಿದೆ, 2025ರ ಆಗಸ್ಟ್ನಂತೆ ಕರ್ನಾಟಕದಲ್ಲಿ ಎಷ್ಟು ಮೆಟ್ರೋ ನಿಲ್ದಾಣಗಳಿವೆ? ಆಪ್ಷನ್ ಎ 45, ಆಪ್ಷನ್ ಬಿ 62, ಆಪ್ಷನ್ ಸಿ 68, ಆಪ್ಷನ್ ಡಿ 100. ಸರಿಯಾದ ಉತ್ತರ ಆಪ್ಷನ್ ಸಿ 68. 59 ಉದ್ಧಾರ ಮಟ್ಟದ, 8 ಭೂಗರ್ಭ, 1 ಒಟ್ಟಕ್ಕೊಂದು ಕಾರ್ಯನಿರ್ವಹಣಾ ನಿಲ್ದಾಣಗಳು, 68 ಪರ್ಪಲ್, ಗ್ರೀನ್ ಮತ್ತು ಯೆಲ್ಲೋ ಲೈನ್ಸ್ಗಳು. ಮುಂದಿನ ಪ್ರಶ್ನೆ, ನಮ್ಮ ಕರ್ನಾಟಕದ ಅತಿ ದೊಡ್ಡ ಬಸ್ ನಿಲ್ದಾಣ ಯಾವುದು? ಆಪ್ಷನ್ ಎ ಮೈಸೂರು KSRTC ಬಸ್ ನಿಲ್ದಾಣ, ಆಪ್ಷನ್ ಬಿ ಶಿವಮೊಗ್ಗ ಹೊಸ ಬಸ್ ನಿಲ್ದಾಣ, ಆಪ್ಷನ್ ಸಿ ಬೆಂಗಳೂರು ಕೆಂಗೇರಿ ಸ್ಯಾಟಲೈಟ್ ಬಸ್ ನಿಲ್ದಾಣ, ಆಪ್ಷನ್ ಡಿ ಕೆಂಪೇಗೌಡ ಬಸ್ ನಿಲ್ದಾಣ. ಉತ್ತರ ಆಪ್ಷನ್ ಡಿ ಕೆಂಪೇಗೌಡ ಬಸ್ ನಿಲ್ದಾಣ. ವಿಸ್ತೀರ್ಣ ಸುಮಾರು 37 ಎಕರೆಗಳಷ್ಟು. ಬಸ್ಸು ಸಂಚಾರ ದಿನಕ್ಕೆ 8,000 ಬಸ್ಸುಗಳು. ಪ್ರಯಾಣಿಕರು ದಿನಕ್ಕೆ ಲಕ್ಷಾಂತರ ಮಂದಿ. ಕಟ್ಟಕಡೆಯ ಪ್ರಶ್ನೆ, KSRT ಸಂಸ್ಥೆಯ ಪ್ರಾರಂಭಿಕ ಮೊದಲ ಹೆಸರು ಏನು? ಆಪ್ಷನ್ ಎ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಆಪ್ಷನ್ ಬಿ ಕರ್ನಾಟಕ ಸಾರಿಗೆ ಸೇವೆ, ಆಪ್ಷನ್ ಸಿ ಬೆಂಗಳೂರು ಸಾರಿಗೆ ಮಂಡಳಿ, ಆಪ್ಷನ್ ಡಿ ದಕ್ಷಿಣ ಕರ್ನಾಟಕ ಸಾರಿಗೆ ನಿಗಮ. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ. ಇದರ ವಿವರಣೆ ಹೀಗಿದೆ, ಸ್ಥಾಪನೆ 1948, KSRTC ಎಂಬ ಹೆಸರಿಗೆ ಪರಿವರ್ತನೆಯಾದದ್ದು 1961. ಸ್ಥಾಪಿಸಿದವರು ಕರ್ನಾಟಕ ರಾಜ್ಯ ಸರ್ಕಾರ. ಈಗಲೂ ಕೂಡ 100% ಸರ್ಕಾರದ ಮಾಲೀಕತ್ವದಲ್ಲಿದೆ. ಇದರೊಂದಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥದೇ ಇಂಟ್ರೆಸ್ಟಿಂಗ್ ಪ್ರಶ್ನೋತ್ತರಗಳು ಇಲ್ಲಿ ಕಾಣ ಸಿಗುತ್ತವೆ. ಜೈ ಕರ್ನಾಟಕ ಮಾತೆ.